ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ದು ಈ ಚಾನಲ್ ಸಖತ್ ಸಿನಿಮಾಗೆ. ಫ್ರೆಂಡ್ಸ್, ನಿಮಗೆ ಎಲ್ಲರಿಗೂ ಗೊತ್ತಿದ್ದಂತೆ ಕೆಲವು ದಿನಗಳ ಹಿಂದೆ ಪ್ರಭಾಸ್ ಅವರು ಹುಂಬಾಳೆ ಫಿಲ್ಮ್ಸ್ ಅವರೊಂದಿಗೆ 3 ಫಿಲ್ಮ್ಸ್ಗಳನ್ನು ಸೈನ್ ಮಾಡಿದ್ದಾರೆ. ಮತ್ತು ಈ 3 ಫಿಲ್ಮ್ಸ್ಗಳಿಗೆ ಇವರು ಸುಮಾರು 600 ಕೋಟಿ ರೂಪಾಯಿ ಚಾರ್ಜ್ ಮಾಡಿದ್ದಾರಂತೆ. ಒಂದೊಂದು ಫಿಲ್ಮ್ಗೆ ಪ್ರಭಾಸ್ ಅವರು 200 ಕೋಟಿ ರೂಪಾಯಿ ತನಕ ಚಾರ್ಜ್ ಮಾಡಿದ್ದಾರಂತೆ. ಈ ಫಿಲ್ಮ್ಸ್ಗಳು 2026, 2027 ಮತ್ತು 2028 ನಲ್ಲಿ ರಿಲೀಸ್ ಆಗ್ತದೆ ಅಂತ ಎಲ್ಲರಿಗೂ ಗೊತ್ತಿದ್ದಂತೆ. ಆ 3 ಮೂವಿಗಳಲ್ಲಿ ಒಂದು ಮೂವಿ ಆಗಿದೆ ಸಲಾರ್ 2. ಆದರೆ ಅದು ಬಿಟ್ಟರೆ ಇನ್ನು 2 ಮೂವಿಗಳು ಯಾವುದಂತ ಯಾರಿಗೂ ಗೊತ್ತಿಲ್ಲ. ಇದೀಗ ಹುಂಬಾಳೆ ಫಿಲ್ಮ್ಸ್ ಅವರು ಒಂದು ಹೊಸ ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಅವರ ನೆಕ್ಸ್ಟ್ ಪ್ರಾಜೆಕ್ಟದ್ದು. ಆ ಪೋಸ್ಟರ್ನಲ್ಲಿ ನಮಗೆ ಒಂದು ಕೈ ಕಾಣಿಸ್ತಿದೆ. ಆ ಕೈ ಒಂದು ಮೃಗದಾಗಿದೆ, ಆದರೆ ಇದು ಪೂರ್ತಿ ಮೃಗ ಅಲ್ಲ, ಇದು ಹ್ಯೂಮನ್ ಫಾರ್ಮಲ್ಲಿ ಇರುವ ಮೃಗ. ನೀವು ಹೇಳ್ಬೋದು ಬ್ಯೂಟಿ ಆ್ಯಂಡ್ ದ ಬೀಸ್ಟ್ ಮೂವಿಯಲ್ಲಿ ಇರುವ ಕ್ಯಾರೆಕ್ಟರ್ ಹಾಗೆ ಇದು ಒಂದು ಈ ಕ್ಯಾರೆಕ್ಟರ್ ಇರಬಹುದು. ಆ ಪೋಸ್ಟರ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ತುಂಬ ಮಂದಿ ಅನುಮಾನ ಹಾಕ್ತಿದ್ದಾರೆ. ಏನಂದರೆ ಈ ಫಿಲ್ಮಲ್ಲಿ ನಮಗೆ ಪ್ರಭಾಸ್ ಅಣ್ಣ ಸಿಗ್ಬೋದು ನೋಡಲಿಕ್ಕೆ, ಮತ್ತು ಈ ಫಿಲ್ಮ್ನ ಹೆಸರು ಆಗ್ಬೋದು ಬ್ರಹ್ಮ ರಾಕ್ಷಸ್ ಅಂತ. ಆದರೆ ಇದು ಇನ್ನೂ ಕೂಡ ಕನ್ಫರ್ಮ್ ಆಗಲಿಲ್ಲ. ಕೆಲವರು ಹೇಳ್ತಿದ್ದಾರೆ ಈ ಫಿಲ್ಮ್ನ ಹೆಸರು ಮಹಾವತಾರ್ ನರಸಿಂಹ ಅಂತ. ಈ ಪೋಸ್ಟರ್ ನೋಡಿದರೆ ನಾವು ಹೇಳ್ಬೋದು ಇದು ಒಂದು ತುಂಬಾನೇ ಹೈ ಬಜೆಟ್ ಮೂವಿ ಆಗಿದೆ. ಮತ್ತು ಈ ಫಿಲ್ಮ್ ಹಿಂದಿ, ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ. ಮತ್ತು ಈ ಫಿಲ್ಮನ್ನು ಡೈರೆಕ್ಟ್ ಮಾಡಲಿದ್ದಾರೆ 2 ಟೈಮ್ಸ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅಶ್ವಿನ್ ಕುಮಾರ್ ಡೈರೆಕ್ಟರ್. ಮತ್ತು ಈ ಫಿಲ್ಮನ್ನು ಕ್ಲೀಮ್ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಈ ಪೋಸ್ಟರ್ನ ಮೇಲೆ ನಮಗೆ ಒಂದು ಸ್ಲೋಗನ್ ಓದಲಿಕ್ಕೆ ಸಿಗ್ತದೆ, ವೆನ್ ಫೇತ್ ಈಸ್ ಚಾಲೆಂಜ್ಡ್ ಹೀ ಅಪಿಯರ್ಸ್. ಇದು ಸ್ಲೋಗನ್ ಓದಿ ನಮಗೆ ತಿಳಿಯುತ್ತೆ ಏನಂದರೆ ಈ ಫಿಲ್ಮಲ್ಲಿ ನಮಗೆ ಮೈಥಾಲಜಿ ಬೇಸ್ಡ್ ಸ್ಟೋರಿ ನೋಡಲಿಕ್ಕೆ ಸಿಗ್ತದೆ. ನಿಮಗೆ ಏನು ಅನಿಸ್ತದೆ, ಈ ಫಿಲ್ಮಲ್ಲಿ ನಮಗೆ ಯಾವ ಹೀರೋ ನೋಡಲಿಕ್ಕೆ ಸಿಗ್ಬೋದು ಮತ್ತು ಈ ಫಿಲ್ಮ್ನ ಟೈಟಲ್ ಏನಾಗಿರ್ಬೋದು? ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಹೇಳಬೇಕಾದರೆ ಈ ಫಿಲ್ಮ್ನ ಟೈಟಲ್ ಮತ್ತು ಹೀರೋ ಯಾರಂತ 16th ನವೆಂಬರ್ 3 ನಮಗೆ ಸರಿಯಾಗಿ ತಿಳಿಯಲಿದೆ. ಹುಂಬಾಳೆ ಫಿಲ್ಮ್ಸ್ ಅವರು ಈ ಫಿಲ್ಮ್ನ ಫಸ್ಟ್ ಲುಕ್ ಅನ್ನು ರಿಲೀಸ್ ಮಾಡಲಿದ್ದಾರೆ 16 ನವೆಂಬರ್ಗೆ. ಹಾಗಾದರೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋನು ಲೈಕ್ ಮತ್ತು ಶೇರ್ ಮಾಡಿ. ಹೀಗೆ ಕನ್ನಡ ಮೂವೀಸ್ ರಿಲೇಟೆಡ್ ಇನ್ನೂ ಕೂಡ ಜಾಸ್ತಿ ವಿಡಿಯೋಸ್ ನೋಡಲಿಕ್ಕೆ ನಮ್ದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.